ನಾನು ನಿಮ್ಮ ನೆಚ್ಚಿನ ಹಾಸ್ಯ ಕಲಾವಿದ ಸಿದ್ರಾಮ್ ತತ್ರಾಣಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಬರಸಿಡಿಲಿನಂತೆ ನಮಗೆ ಬಹಳ ದುಃಖದ ಒಂದು ಸಂಗತಿ ಏನಪ್ಪ ಅಂದರೆ, ಬರಸಿಡಿಲಿನಂತೆ ಸುದ್ದಿ ಬಂತು. ಕರ್ನಾಟಕದ ಕುಳ್ಳ ಹಿರಿಯ ನಟ ನಿರ್ಮಾಪಕರು ಅಂಥ ಒಬ್ಬ ನಿರ್ಮಾಪಕರು ದ್ವಾರಕೀಶ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಮನಸ್ಸು ಭಾರ ಆಗುತ್ತೆ. ಯಾಕಂದರೆ ಸುಮಾರು 30 ವರ್ಷಗಳ ಹಿಂದೆ ನನಗೆ ಅವರು ಒಂದು ಪತ್ರ ಮುಖೇನ ಆಹ್ವಾನ ನೀಡಿದರು. ಒಂದು ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಇರುತ್ತೆ, ನಿನ್ನ ಪ್ರತಿಭೆ ನೋಡಿದ್ದೀವಿ, ಬಂದು ಪಾತ್ರ ಮಾಡಪ್ಪ ಅಂತ ರಾಮು ಪುರೋಹಿತ್ ಅವರ ಮೂಲಕ ಆ ಒಂದು ಪತ್ರವನ್ನು ನನಗೆ ತಲುಪಿಸಿದರು. ಆಗಿನ ಕಾಲದಲ್ಲಿ ಬೆಂಗಳೂರಿಗೆ 65 ರೂಪಾಯಿ ಬಸ್ ಚಾರ್ಜ್ ಇತ್ತು. 100 ರೂಪಾಯಿ ಕೊಡ್ರಪ್ಪ, ನಾನು ದ್ವಾರಕೀಶ್ ಅವ್ರಿಗೆ ಪತ್ರ ಹಾಕಿದ್ದಾರೆ, ನಾನು ಪಾತ್ರ ಮಾಡಲಿಕ್ಕೆ ಹೋಗಬೇಕು ಅಂದರೆ ಯಾರೂ ಸಹಾಯ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಯಾರಾದರೂ ಪುಣ್ಯಾತ್ಮರು ದೇವರಾಗಿ ಬಂದು 100 ರೂಪಾಯಿ ಸಹಾಯ ಮಾಡಿದರು ಅಂದರೆ ಇವತ್ತಿನ ಮಟ್ಟಿಗೆ ನಾನು ದ್ವಾರಕೀಶ್ ಅವರ ಚಿತ್ರದಲ್ಲಿ ನಡೆಸಿದ್ದೆ ಅಂತ ಹೆಮ್ಮೆಯಿಂದ ಹೇಳ್ಕೋಬೋದಾಗಿತ್ತು. ನನ್ನ ದುರಾದೃಷ್ಟ, ಆ ಒಂದು ಅವಕಾಶನ ನಾನು ಮಿಸ್ ಮಾಡಿಕೊಂಡೆ. ಆ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಎಂಬ ಗ್ರಾಮದಲ್ಲಿರುವಂಥ ಈ ಪುಟ್ಟ ಪ್ರತಿಭೆಯನ್ನು ಅವರು ಗುರುತಿಸಿ ಅಭಿಮಾನದಿಂದ ನನಗೆ ಪತ್ರವನ್ನು ಬರೆದು ಆಹ್ವಾನಿಸಿದ್ರಲ್ಲ, ಅಂತಹ ಒಂದು ಹೃದಯ ಶ್ರೀಮಂತಿಕೆ ಇರುವಂತಹ ನಮ್ಮ ದ್ವಾರಕೀಶ್ ಅವ್ರನ್ನ ಇವತ್ತು ನಾವು ಕಳ್ಕೊಂಡು, ನಮ್ಮ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ನಮ್ಮ ನಾಡು ಕೂಡ ಬಡವಾಗಿದೆ ಅಂತಲೇ ಹೇಳ್ಬೋದು. ವಿಷ್ಣುವರ್ಧನ್ ದ್ವಾರಕೀಶ್ ಅವರ ಜೋಡಿ ನಮ್ಮ ಕನ್ನಡ ಚಿತ್ರರಂಗ ಯಾವತ್ತೂ ಮರೆಯೋದಕ್ಕೆ ಸಾಧ್ಯವೂ ಇಲ್ಲ. ಅಣ್ಣ ದ್ವಾರಕೀಶಣ್ಣ, ನೀವು ಹೋಗಿಲ್ಲ, ಯಾವತ್ತೂ ನಮ್ಮ ಹೃದಯ ಸಿಂಹಾಸನದಲ್ಲಿ ಸದಾ ನೆಲೆಸಿರ್ತೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿಂದ ಅಭಿಮಾನಿಗಳಿಗೆ, ಅವರ ಕುಟುಂಬಗಳಿಗೆ ಆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಆ ತಾಯಿ ಮಾರಿಕಾಂಬ ಬನಶಂಕರಿ ತುಂಬಲಿ ಅಂತ ಈ ಮೂಲಕ ಕೇಳ್ಕೊತೀನಿ. ನಮ್ಮದು ಜೇವರ್ಗಿ ನಾಟಕ ಕಂಪ್ನಿಯಲ್ಲಿ ಈಗ ಶಿರ್ಸಿ ಮಾರಿಕಾಂಬ ಜಾತ್ರೆಯಲ್ಲಿ ಕ್ಯಾಂಪ್ ಹಾಕಿದ್ದೇವೆ. ಅಲ್ಲಿಂದ ನಾನೀಗ ಈ ಒಂದು ಶೋಕ ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ನಮಸ್ಕಾರ.